ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಪಾಸ್ಟಪ್ ಸಾರು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ನಾನು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಲೋಟ ನೀರು ಹಾಕ್ಕೊಳ್ತಿದ್ದೀನಿ. ಆನಂತರ ಇದಕ್ಕೆ ಉದ್ದಕ್ಕೆ ದೊಡ್ಡದಾಗಿ ಹೆಚ್ಚಿರೋಂಥ ಒಂದು ದಪ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 15 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಎಣ್ಣೆಲಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಹಸಿಮೆಣಸಿನ್ಕಾಯಿನ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನಿಸಿದ್ರೆ ನೀವು ಅದನ್ನು ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಆಮೇಲೆ ಬೇಯೋದಕ್ಕೆ ಹಾಕಿ. ಹಾಗೆ 4 ಟೊಮೊಟೊ ನೋಡಿ 2 ಭಾಗ ಮಾಡಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ. ಇದನ್ನು ಒಂದು 1/4 ಗಂಟೆ ನೆನೆಸಿಟ್ಟಾದರೂ ಹಾಕ್ಕೊಳ್ಳಿ. ನಾನು ಡೈರೆಕ್ಟಾಗಿ ಅದನ್ನು ನೀರಲ್ಲಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಆನಂತರ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಚಿಲ್ಕರವೆ ಸೊಪ್ಪು, ಹಾಗೆ ಚಕೋತ ಸೊಪ್ಪು, 4 ಥರದ್ದು ಸೊಪ್ಪಿದೆ. ಅದನ್ನು ತೊಳೆದು ಸಾಲ್ಟಲ್ಲಿ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕಿ ನೆನೆಸಿ ತೊಳೆದು ಹಾಕ್ಕೊಳ್ತಿದ್ದೀನಿ. ನೋಡಿ, ಸೊಪ್ಪೆಲ್ಲ ಇದೆ. ಆನಂತರ ಇದನ್ನು ಕ್ಯಾಪ್ ಹಾಕಿ ವಿಸಿಲ್ ಹಾಕಿ 2 ವಿಸಿಲ್ಲು ನಾನು ಇದನ್ನು ಕೂಗಿಸ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲ ಒಳಗಡೆ ಹೋಗೋಂಗೆ ಹಾಕಿಟ್ಟು ಕ್ಯಾಪ್ ಹಾಕಿ ವಿಸಿಲ್ ಹಾಕ್ಕೊಳ್ತೀನಿ. 2 ವಿಸಿಲ್ಲು ಇದನ್ನು ಕೂಗಿಸ್ಕೊಳ್ತೀನಿ. ಆನಂತರ ಇದು 2 ವಿಸಿಲ್ ಕೂಗಿ ತಣ್ಣಗಾಗಿದೆ. ಇವಾಗ ನೋಡಿ, ಕಾಳು ಬಸಿಯೋ ಪಾತ್ರೆಗೆ ಹಾಕ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ನೀರೆಲ್ಲ ಸೋರುತ್ತೆ. ನೋಡಿ, ಈ ರೀತಿ ಸೋಟಲ್ಲಿ ಇರೋ ನೀರೆಲ್ಲ ಕೆಳಗಡೆ ಪಾತ್ರೆಗೆ ಹೋಗೋ ಥರ ಮಾಡ್ಕೊಳ್ತೀನಿ. ಆನಂತರ ಇದಕ್ಕೆ ನಾನು ಫಸ್ಟಿಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತಗೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ತೀನಿ. ಆನಂತರ ಸೊಪ್ಪನ್ನು ರುಬ್ಕೊಳ್ತೀನಿ. ನೋಡಿ, ಪಾತ್ರೆ ಇಟ್ಟು ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ನೋಡಿ, 2 ಒಣಮೆಣಸಿನ್ಕಾಯಿ ಮುರ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಒಂದು ಅರ್ಧ ತಗೊಂಡಿದ್ದೀನಿ, ಒಂದು 4-5 ಎಸಳು. ಹಾಗೆ ಒಂದು ಈರುಳ್ಳಿ ದೊಡ್ಡದು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿ ರುಬ್ಕೊಂಡೆ. ಆನಂತರ ಸೊಪ್ಪುನು ಅದೇ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ನೋಡಿ, ಇದಕ್ಕೆ ಒಂಚೂರು ಸಾಲ್ಟ್ ಹಾಕ್ತೀನಿ ಬೇಗ ಬೇಯಲಿ ಅಂತ. ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ನೋಡಿ, ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ, ಕರಿಬೇವು, ಒಣಮೆಣಸಿನ್ಕಾಯಿ ಬೆಂದಿದೆ. ಇವಾಗ ನಾನು ನೀರು ಹಾಕ್ಕೊಂಡೆ, ಬಸ್ತಿಟ್ಟಿರೋ ನೀರು ಹಾಕಿದ್ದೀನಿ. ಆನಂತರ ನೋಡಿ, ರುಬ್ಬಿರೋ ಸೊಪ್ಪನ್ನು ಅದು ಕುಕ್ಕರ್ ಒಳಗಡೆಗೆ ಹಾಕ್ಕೊಳ್ತಿದ್ದೀನಿ. ನೀರಿರುತ್ತಲ್ಲ, ಉಳಿದಿರೋ ನೀರು, ಅದನ್ನೇ ಇದಕ್ಕೆ ಬಳಸ್ಕೊಳ್ತೀನಿ. ಮಿಕ್ಸಿ ಜಾರೆಲ್ಲ ನೀಟಾಗಿ ತೊಳೆದು ಹಾಕ್ಕೊಳ್ತೀನಿ. ಉಳಿದಿರೋ ನೀರಲ್ಲೇ ಹಾಕ್ಕೊಂಡು ನೋಡಿ ಕುದೀತಾ ಇದೆ. ಇವಾಗ ಸಾಲ್ಟ್ ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಮಸೊಪ್ಪು ಸಾಂಬಾರು ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.